ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಹೊಸ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನಾನಲ್ಲಿ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೀಶೋದಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಅದನ್ನು ಇವತ್ತು ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದೇ ಪ್ರಾಡಕ್ಟ್, ಏನು ಜಾಸ್ತಿ ಇಲ್ಲ. ಇಲ್ಲಿ ಈ ನನ್ನ ಮಗನೂ ಕೂಡ ನನಗೆ ಹಿಂಸೆ ಕೊಡ್ತಾನೆ. ನಾನು ವ್ಲಾಗ್ ಮಾಡ್ಬೇಕಾದ್ರೆ ಪ್ಲೀಸ್ ದೊಡ್ಡ ಸೈಡಲ್ಲಿ ಕುಚ್ಚು, ಇಲ್ಲಿ ಕುಚ್ಚು, ಈಶಾನ್ಯಕ್ಕನ್ ಮಾಡು ನೀನು ಸೈಡಲ್ಲಿ. ಸೊ ಏನು ಪ್ರಾಡಕ್ಟು ಅಂತ ಅಂದರೆ, ನಾನು ಆರ್ಟಿಫಿಷಿಯಲ್ ಇದನ್ನು ತರಿಸಿದ್ದೀನಿ, ಲೀವ್ಸ್. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಇದನ್ನು ತರಿಸಿದ್ದೀನಿ. ಇದನ್ನು ಮೇಕ್ ಓವರ್ ಮಾಡಬೇಕು. ಎಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಟಿ ವಿ ಸ್ಟ್ಯಾಂಡ್ ಇದು ಆ ಕಡೆ ತೋರಿಸು, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಇಲ್ಲ ಅಂತ ಅಂದರೆ ತೋರಿಸಿ, ಇವನೇ ತೋರಿಸ್ತಾನಂತೆ. ಏನಪ್ಪ ಅದು? ಲೀವ್ಸ್, ಆರ್ಟಿಫಿಷಿಯಲ್ ಲೀವ್ಸ್, ಆರ್ಟಿಫಿಷಿಯಲ್ ಲೀವ್ಸ್. ಸೊ ಈ ಕಡೆ ಇವಾಗ ಒಂದು ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದರೆ ರೂಮ್ದು ಸೈಲೆಂಟ್. ಅತ್ತ ನೋಡಿ ಹೇಗೆ ನೋಡ್ತವ್ರೆ. ಇಲ್ಲ ಅಂತಂದರೆ ನಮ್ಮದು ರೂಮ್ದು ಮಿರರ್ ಇದೆಯಲ್ಲ, ವಾರ್ಡ್ರೋಬ್ದು, ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಇಲ್ಲಿ ಟ್ರೈ ಮಾಡಿ ನೋಡ್ತೀನಿ. ಲೈಟ್ ಆಫ್ ಮಾಡು ನಿಶಾನಿ. ಹಾಂ, ಲೈಟ್ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತಾ? ಯಾಕೆ? ಬ್ಯಾಟ್ರಿ ಕಡಿಮೆ. ಚೆನ್ನಾಗಿ ಕಾಣಿಸುತ್ತಾ? ಮೀಶೋದು ಡೆಕೋರೇಷನ್ ಎಲ್ಲ ಮಾಡಿ ನೆಕ್ಸ್ಟು ತೋಟದ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಹುಲ್ಲು ಹೊಡಿತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಹಾಗೆ ಲಡ್ಡುದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ರೀಲ್ಸ್ಗೋಸ್ಕರ. ಅದಕ್ಕೆ ಅವನಿಗೆ ಪಂಚೆ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಒಂದೇ ಸಲ 2 ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ನೇ ತೋಟ, ಇನ್ನೊಂದು ದೂರ ಇದೆ. 2 ತೋಟನೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಇವತ್ತು. ಅಲ್ಲ ಮನೆ ಅರ್ಧ ಬಿಟ್ಟು ಅರ್ಧ ಹೊಡಿತಾವ. ನಾನು ಅದೇ ಹೊಡೆದ ಪೆಟ್ರೋಲು ಕೊಳ್ಳ. ನೋಡ ಈಗ ಅವ್ರು ಹಂಗೆ ಆಕ್ಸಿಡೆಂಟ್ ಕೊಡೋದು ಎಷ್ಟು ಕೊಡ್ತಾರೆ, ಎಷ್ಟು ಏನು ಎತ್ತಂಬಂದು ನೋಡ್ಕ. ಬೆಳಗ್ಗೆಯಿಂದ ಏನೋ ಮಾಡಿದೆ ನೀನು ಬಂದು ಇಲ್ಲಿ? ಬೆಳಗ್ಗೆಯಿಂದ ಏನು ಮಾಡಿದೆ? ನೋಡ್ಕೊಳತ್ ತಾನೆ ಹೆಂಗೆ ಹೊಡೆದ್ರು ಅಂತ. ಇವಯ್ಯ ಅಂತೂ ಇಲ್ಲಿ ಸಾಯಂಕಾಲ ಬೆಳಗ್ಗೆಯಿಂದ ಆ ಲೈನಿಂದ ಹಿಡಿದು ಇಷ್ಟು ಹೊಡೆದಿದ್ದಾರೆ. ಅಲ್ಲಿಗೆ ಅಷ್ಟರ ಮಟ್ಟಿಗೆ ಹುಲ್ಲಿದೆ ಅಂತ ಅರ್ಥ. ಒಳಕ್ಕೆ ಬೇಡ, ಇಲ್ಲೇ ಇರಲಿ. ಹೋಗಪ್ಪ ನೀನೇನಾಗಲ್ಲ, ಹೋಗು. ಮೆಟ್ಟಾಕೊಬರ್ ಮೆಟ್ಟು ಲಡ್ಡು. ಹೋಗು. ನನ್ನ ಮಗ ಫೋಟೋ ಶೂಟ್ ಮಾಡೋಕ್ಕೆ ತೋಟದಲ್ಲಿ ಪಂಚೆ, ಶರ್ಟು, ಸ್ಲಿಪ್ಪರ್ ನಿಧಾನ ಹಾಕೊಂಡು ಫುಲ್ ಮಿಂಚ್ತಾವ ನನ್ನ ಮಗ. ಲಡ್ಡು ಏನಕ್ಕೆ ಹಾಕೊಂಡ್ಬಂದಿದ್ಯಾ ಪಂಚೆನ? ಸುಮ್ಮನೆ
ರೀಲ್ಸ್ ಮಾಡ್ತೀಯ ಲಡ್ಡು? ರೀಲ್ಸ್ ಹಾಂ ಮಾಡಪ್ಪ. ಕಾಲು ಸಿಕ್ಕಾಕೊಂಡೈತಾ? ತಿರುಗಿ ಕಡೆಗೆ ಲಡ್ಡು, ತಿರ್ಗ ಇಲ್ಲಿ ಈ ಕಡೆ ಲಡ್ಡು. ನವಿಲು ಗರಿ ಇಲ್ಲೊಂದು, ಈ ಕಡೆ ಒಂದು ಬಿದ್ದೈತೆ ನೋಡಲ್ಲಿ, ಅಲ್ಲೊಂದು. ಏನು ಬಿದ್ದಾವೆ? 3 ಬಿದ್ದಾವೆ. 3 ಬಿದ್ದಾವೆ ಒಂದು ತಾಟದಾಗೆ. ಇನ್ನೂ ತುಂಬ ಇರ್ತವೆ ಅನ್ಸುತ್ತೆ ಅಲ್ವಾ? ಆ ತೋಟದ ಹತ್ರ ಸಿಗುತ್ತೆ. ಇಲ್ಲ ಅಲ್ಲಿ ಸಿಗಲ್ಲ. ಯಾಕೆ ಇಲ್ಲೇನಾ? ಏ ಪಂಚಾಕುಳು ಸೊಳ್ಳೆ ಕಚ್ಚು ಮಾಡಾಕ್ತಾ ಇದಾವೆ, ಎತ್ಕೊಂಡು ನಡೀರಿ ಅಂದ್ರೆ ನಮ್ಗುಂಡು. ಸಿಕ್ತಲ್ಲ ಮಗಳೇ. ಕೊಡು, ಮನೆಗೆ ಒಂದು ಕೊಡ್ತಾನೆ, ಕೊಡು. ಮುರ್ದಾಕ್ಬಾರ್ದು. ಬಾ ಇದನ್ನ ಇಟ್ಕೊಂಡು ಅಡಿಕೆ ಇಷ್ಟು ಅಡಿಕೆ ಕಲೆಕ್ಟ್ ಮಾಡಿದ್ದೀನಿ ನಾನು ಬಂದು. ಓ ಬಿಡು ನೀನು. ಎಷ್ಟೊಂದು ಕಲೆಕ್ಟ್ ಮಾಡಿದ್ದೀನಿ. ಇನ್ನು ಎಲ್ಲ ಸಂಜೆ ಬೆಳಗ್ಗೆಯಿಂದ ಸಂಜೆ ತನಕ ಬಿಟ್ಟರೆ ಎಷ್ಟು ಕಲೆಕ್ಟ್ ಮಾಡ್ತೀನಿ ಗೊತ್ತಾ ಅಡಿಕೆನ. ಇವಾಗ ಮೋಡ ಸೊ ಕಾಣಲ್ಲ, ಅಡಿಕೆ ಮರಗಳು ಸೊಳ್ಳೆ ಕಚ್ಚು ಮಾಡಾಕ್ತಾ ಇದ್ದಾವೆ ಯಪ್ಪ. ಸೊ ಇದು ನಮ್ಮ ತೋಟ, ದೊಡ್ಡ ತೋಟ. ಅದು ಇನ್ನೊಂದು ತೋಟ, ಅದು ಸಸಿ ತೋಟ. ಇದು ದೊಡ್ಡ ತೋಟ. ನಾನು ಇಲ್ಲಿಗೆ ಬಂದು ಲಡ್ಡು ಪ್ರೆಗ್ನೆನ್ಸಿಂತ ಮುಂಚೆ ಬಂದಿದ್ದು ನಾನು. ಅಂದರೆ 4 ವರ್ಷ ಆಗಿದೆ ನಾನು ಇಲ್ಲಿಗೆ ಬಂದು. 4 ವರ್ಷ ಆದಮೇಲೆ ತೋಟದ ಕಡೆಗೆ ಕಾಲಿಟ್ಟಿದ್ದೀನಿ. ನೆಕ್ಸ್ಟ್ ಈ ತೋಟದಲ್ಲಿ ಅಡಿಕೆಗಳು ಬೇಜಾನ್ ಬರ್ತವೆ. ನಾನು ಬಂದು ಹೋಗಿದ್ದೀನಲ್ಲ ಅದಕ್ಕೆ. ಅಚ್ಚಾ, ಇಷ್ಟು ಟ್ರೈನಿಗೆ ಹೋಗುತ್ತೆ, ಇನ್ನೂ ಹೋಗುತ್ತೆ. ಜಸ್ಟ್ ಇವಾಗ ಸ್ವಲ್ಪ ತೆಗ್ದಿದ್ದಾರೆ ಅಷ್ಟೇ ನೋಡಿ. ಇಷ್ಟೊಂದೆಲ್ಲ ಖಾಲಿ ಖಾಲಿ. ನಮ್ಮ ಗುಂಡು ಫುಲ್ ಗರಮ್ ಆಗಿದ್ದಾರೆ. ನನ್ನ ಮಗ ಅಲ್ಲ, ಏನಮ್ಮ ಬಂದೆ ರಮ್ಮ ಬಂದೆ, ಈ ಶನಿಯಕ್ಕೆ ಬರ್ತಾಳೆ ನೋಡಲಿ ನೋಡಿ. ಎಷ್ಟು ಬಂದೆ ಇರಮ್ಮ. ಇನ್ನು ಇದರಲ್ಲಿ 3/4 ಭಾಗ ಹೋಗುತ್ತೆ ತೋಟ. ಜಸ್ಟ್ ಇವಾಗ ಇಷ್ಟು ಕುಯ್ದು ಹೋಗಿದ್ದಾರೆ. ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವಾಗ ಕಡ್ದಾಗ ಬೇಜಾರಾಗುತ್ತೆ. ಆದರೆ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂತಲ್ಲ. ಬಟ್ ಆದ್ರೂ ಒಂದು ಅಡಿಕೆ ಗಿಡ ಬರಬೇಕು ಅಂತ ಅಂದರೆ ಅಮ್ಮಮ್ಮ ಅಂದರೆ 5ರಿಂದ 6 ವರ್ಷ ಬೇಕು. ಫಲ ಕೊಡೋದಕ್ಕೂ, ಫಲ ಕೊಡಬೇಕು ಅಂದರೆ 7 ವರ್ಷನೇ. ಚೆನ್ನಾಗಿ ಅದಕ್ಕೆ ಮೇವು, ಊಟ, ತಿಂಡಿ, ಗೊಬ್ಬರ ಅವೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬೇಜಾರಾಗುತ್ತೆ ನೋಡೋಕ್ಕೆ. ನಮ್ಮದ್ರಲ್ಲೂ ಹೋಗುತ್ತೆ 1-2 ಲೈನ್. ಇದು ನಮ್ಮ ದೊಡ್ಡ ಮಾವ ಅವ್ರದ್ದು. ಸೊ
ಮಂಗೂಸ್ ಬರ್ತಾ ಇದ್ದೀನಿ ಮಗನೇ, ಬರ್ತಾ ಇದ್ದೀನಿ. ನಿಮ್ಮ ಅಮ್ಮ ಫುಲ್ ನಾನು ಕಾಣಿಸ್ತಾ ಇದ್ದೀನಾ ಕ್ಯಾಮ್ರಾದಲ್ಲಿ? ಕಾಣಿಸ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಸರಿಯಾಗಿ ಸೊಳ್ಳೆ ಹಾಂ ಹೇಳಿ. ಸೊಳ್ಳೆ ಕಚ್ಚುತ್ತಾ ಇದ್ದಾವೆ. ಇಲ್ಲಿ ಇವನು ನವಿಲ್ ಗರಿ ಇಟ್ಕೊಂಡವನೆ. ನಾನು ಲಡ್ಡು ಹಿಂಗೆ ಇಟ್ಕೊಂಡು ನವಿಲ್ ಗರಿನ. ಅಲ್ಲಿ ಬೇರೆ ಕಡೆ ಸೈಡಿಗೆ ನಿಂತ್ಕೊಳ್ಳಟ್ಟು ಹೋಗು ಇವಾಗ. ಆ ಸೊಳ್ಳೆ ಎಷ್ಟು ಕಚ್ಚಿರುತ್ತೋ ಚಡ್ಡಿ ಹಾಕ್ಕೊಂಡು. ಈ ಸಸಿನ ನಾನಿದ್ದ ಮದುವೆ ಆದಮೇಲೆ ನೆಟ್ಸಿದ್ದು. ಬಟ್ ಇಲ್ಲಿ ನೀರು ಕುಡ್ದು ಅರ್ಧ ಸತ್ತೋಗಿದ್ದಾವೆ ಅಂತ ಹೇಳಿದ್ರು. ಬಟ್ ಬೇಜಾರಾಗ್ತಾಯಿದೆ. ಎಷ್ಟು ವರ್ಷ, 5 ವರ್ಷ ಆಯ್ತೇನೋ ಅನ್ಸುತ್ತೆ, ಇನ್ನೂ ಇಲ್ಲೇ ನೆಲದಲ್ಲೇ ಇದ್ದಾವೆ. ನೆಲನೇ ನೋಡ್ತಾ ಇದ್ದಾವೆ. ಅವು ಕಪ್ಪಿಗಳು ಹೋಗ್ತಾ ಇದ್ದಾವೆ ನನ್ನ ಬಿಟ್ಟು. ಈ ಬಾಳೆ ಗಿಡದಲ್ಲಂತೂ ಒಂದು ಬಾಳೆಹಣ್ಣು ನೋಡಲಿಲ್ಲ ನಾನು. ಅದನ್ನ ಯಾರು ಕಿತ್ಕೊಂಡು ಹೋಗ್ತಾರೆ ಅವಷ್ಟೇ. ಅಲ್ಲ, ನಾನು ನೆಟ್ಟಿದ್ದು ಯಾವುದು? ಇದಾ ಫಸ್ಟ್ನೇದು ಪೂಜೆ ಮಾಡೋಕ್ಕೆ ಯಾವ್ದು ನೆಟ್ಟಿದ್ದು ನಾನು? ಇಲ್ವಾ? ಬಿಡು, ನಾನು ಪೂಜೆ ಮಾಡಿ ನೆಟ್ಟಿರೋ ಗಿಡ ಇಲ್ಲ, ಸತ್ತೋಗಿದೆ. ಸೊ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಲೇ.